ರಿಯೋ ತತ್ಸುಕಿ ಭವಿಷ್ಯದ ಪ್ರಕಾರ ನಾಳೆ ಇಡೀ ಜಗತ್ತಿಗೆ ಗಂಡಾಂತರ ಕಾದಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇವರ ಭವಿಷ್ಯ, ಈ ಲೇಡಿಯ ಭವಿಷ್ಯ ನಿಜ ಆಗಿಬಿಡುತ್ತಾ ನಾಳೆ ಶನಿವಾರ ಬೆಳ್ಳಂ ಬೆಳಗ್ಗೆ ಇಡೀ ವಿಶ್ವಕ್ಕೆ ಕಾದಿದೆಯಾ ಹಾಗಾದ್ರೆ ಗಂಡಾಂತರ? ಜಪಾನ್ ದೇಶದಿಂದ ಫಿಲಿಪೀನ್ಸ್ ವರೆಗೆ ಭೂಕಂಪ ಸುನಾಮಿಯ ಭಯ ಇದೆ. ಜಪಾನ್ ಕಲಾವಿದೆ ರಿಯೋ ತತ್ಸುಕಿ ಭವಿಷ್ಯವಾಣಿಗೆ ಇಡೀ ವಿಶ್ವ ಬೆಚ್ಚಿ ಬಿದ್ದಿದೆ. ಜಪಾನ್ ದೇಶಕ್ಕೆ ಪ್ರವಾಸಿಗರ ಪ್ರಮಾಣ 50% ಕುಸಿತ ಕಂಡಿರುವುದು. ಜಪಾನ್ ದೇಶದ ಹಲವು ದ್ವೀಪಗಳ ಜನರನ್ನ ಸ್ಥಳಾಂತರ ಮಾಡಿದೆ ಸರ್ಕಾರ. ಹಾಂಗ್ಕಾಂಗ್ಗೆ ಆಗಮಿಸುತ್ತಿದ್ದ ಪ್ರವಾಸಿಗರ ಸಂಖ್ಯೆ 11% ಕುಸಿತ ಕಂಡಿದೆ. ಸ್ಥಳೀಯ ಕಾಲಮಾನ ಶನಿವಾರ ಬೆಳಗ್ಗೆ 10:40ಕ್ಕೆ ಭೂಕಂಪ ಸುನಾಮಿ ಸಂಭವಿಸುತ್ತಂತೆ. ಭಾರತೀಯ ಕಾಲಮಾನ ಶನಿವಾರ ಬೆಳಗ್ಗೆ 7:10. ಭಾರತೀಯ ಕಾಲಮಾನ ಶನಿವಾರ ಬೆಳಗ್ಗೆ 7:10. ಆದ್ರೆ ಅಲ್ಲಿ 10:40ಕ್ಕೆ ಭೂಕಂಪ ಸುನಾಮಿ ಸಂಭವಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಈಗ ರಿಯೋ ತತ್ಸುಕಿ ಅನ್ನೋ ಒಬ್ಬ ಕಲಾವಿದೆ ಹೇಳಿರುವಂತ ಮಾತು ಎಷ್ಟರ ಮಟ್ಟಿಗೆ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತ ಅಂದ್ರೆ ಅಲ್ಲಿನ ಜನರಿಗೆ ಇವತ್ತು ರಾತ್ರಿ ಕಳೆಯೋದೇ ವಜ್ಜಾಗ್ಬಿಟ್ಟಿದೆ ಅವರಿಗೆ. ಇವತ್ತು ರಾತ್ರಿ ಹೆಂಗಪ್ಪ ಕಳೆಯೋದು, ನಾವು ಇವತ್ತು ರಾತ್ರಿ ಒಂದೇ ರಾತ್ರಿ ಬದುಕದ, ನಾಳೆ ಏನಾಗ್ಬಿಡುತ್ತೋ ಏನೋ, ನಾವು ಬದುಕ್ತೀವೋ ಇಲ್ವೋ ಅನ್ನೋ ಲೆಕ್ಕಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಸೊ ಅಷ್ಟರ ಮಟ್ಟಿಗೆ ಹೆದರ್ಬಿಟ್ಟಿದ್ದಾರೆ. ಕಾರಣ ಏನು ಗೊತ್ತಾ ಹೆದರೋದಕ್ಕೆ? ಅಲ್ಲಿನ ಸರ್ಕಾರ ಇದನ್ನ ನಂಬಿರೋದು. ಬಹಳಷ್ಟು ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ವಿಚಾರ ಆಗಿರ್ಬೋದು. ಜೊತೆಗೆ ವಿಮಾನಗಳ ಹಾರಾಟ ರದ್ದು ಮಾಡಿರುವ ವಿಚಾರ ಆಗಿರ್ಬೋದು. ಸೊ ಇಂಥ ಎಲ್ಲ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡಿದೆ. ಆ ಕಲಾವಿದೆ ಹೇಳಿರುವಂತ ಮಾತನ್ನ ನಂಬಿ, ಭವಿಷ್ಯವನ್ನ ನಂಬಿ ಇಷ್ಟೆಲ್ಲ ನಿರ್ಧಾರವನ್ನ ಸರ್ಕಾರನೇ ತೆಗೆದುಕೊಳ್ತಾ ಇರುವಾಗ ನಿಜ ಇರಬಹುದು, ಭೂಕಂಪ ಸಂಭವಿಸಬಹುದು, ಸುನಾಮಿ ಬಂದ್ರೂ ಬರಬಹುದು ಅಂತ ಹೇಳಿ ಅಲ್ಲಿನ ಸಾಮಾನ್ಯ ನಾಗರಿಕರು ಕೂಡ ಭಯ ಪಡ್ತಾ ಇದ್ದಾರೆ. ಸೊ ನಾಳೆ ಏನಾಗುತ್ತೋ ಏನೋ ಅನ್ನೋ ಭೀತಿಯಲ್ಲೇ ಇದ್ದಾರೆ. ಜಪಾನ್ ಕಲಾವಿದೆ ರಿಯೋ ತತ್ಸುಕಿ ಭವಿಷ್ಯವಾಣಿಗೆ ಇಡೀ ವಿಶ್ವ ಬೆಚ್ಚಿ ಬಿದ್ದಿದೆ. ನಿಜ ಆಗ್ಬಿಡುತ್ತಾ ಹಾಗಾದ್ರೆ? ಜಪಾನ್ ದೇಶಕ್ಕೆ ಪ್ರವಾಸಿಗರ ಪ್ರಮಾಣ 50% ಕುಸಿತ ಕಂಡಿದೆ. ಅರ್ಧಕ್ಕರ್ಧ ಜನ ಹೋಗ್ತಾ ಇಲ್ಲ, ಅರ್ಧಕ್ಕರ್ಧ ಜನ ವಾಪಸ್ ಬಂದಿದ್ದಾರೆ. ಜಪಾನ್ ದೇಶದ ಹಲವು ದ್ವೀಪಗಳ ಜನರನ್ನ ಸ್ಥಳಾಂತರ ಮಾಡಿದೆ ಅಲ್ಲಿನ ಸರ್ಕಾರ. ಎಕ್ಸಾಕ್ಟ್ಲಿ ಇದನ್ನ ಹೇಳಿದ್ ನಾನು. ಹಲವು ದ್ವೀಪಗಳ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಸೇಫ್ ಪ್ಲೇಸ್ಗೆ. ಹಾಂಗ್ಕಾಂಗ್ಗೆ ಆಗಮಿಸ್ತಾ ಇದ್ದಂತ ಪ್ರವಾಸಿಗರ ಸಂಖ್ಯೆ 11% ಕುಸಿತ ಕಂಡಿದೆ. ನಾಳೆ ಶನಿವಾರ ಬೆಳ್ಳಂ ಬೆಳಗ್ಗೆ ಇಡೀ ವಿಶ್ವಕ್ಕೆ ಗಂಡಾಂತರ ಕಾದಿದೆಯಾ ಅನ್ನೋ ಪ್ರಶ್ನೆ ಅಂತೂ ಎಲ್ಲರನ್ನೂ ಕೂಡ ಕಾಡ್ತಾನೆ ಇದೆ. ಯಾಕೆ ಅಂತ ಅಂದ್ರೆ ಆ ಮಹಿಳೆ ನುಡಿದಿರುವಂತ ಭವಿಷ್ಯ. ನಾಳೆ ಭಾರತೀಯ ಕಾಲಮಾನ